ಕರ್ನಾಟಕದ ಎಲ್ಲ ಕುರಿಗಾರ ಬಂಧುಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಎಲ್ಲರೂ ಬಿಡೋದು ಬಿಟ್ಟು ಮೊದಲ ಕುರಿಗಾರರ ID ಕಾರ್ಡ್ ಮಾಡ್ಕೊಡ್ರಿ. ಈ ಗುರುತಿನ ಚೀಟಿಯನ್ನು ಮಾಡುವುದರಿಂದ ಏನೇನು ಅನುಕೂಲಗಳಿದಾವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಕುರಿಗಾಹಿ ದೌರ್ಜನ್ಯ ಕಾಯ್ದೆಯನ್ನು ಜಾರಿಗೆ ತಂತು. ಆ ತರುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕುರಿಗಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಯಲಿಕ್ಕೆ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಕೂಡ ಅಭಿನಂದನೆ ಸಲ್ಲಿಸುವಂಥದ್ದು. ಅದ್ರ ಜೊತೆ ಈ ID ಕಾರ್ಡ್, ಗುರುತಿನ ಚೀಟಿ ಅಥವಾ ID ಕಾರ್ಡ್ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನ, ಅದು ಯಾಕೆ ಬೇಕು, ಒಂದ್ ವೇಳೆ ಅಟ್ರಾಸಿಟಿ ಕೇಸ್ ಆಗಿರ್ಬೋದು, ಆ ಒಂದು ದೌರ್ಜನ್ಯ ಕಾಯ್ದೆ ಅಡಿಯೊಳಗೆ ನಾವು ಬರ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಕಡ್ಡಾಯವಾಗಿ ಕುರಿಗಾರ ID ಕಾರ್ಡ್ ಇದ್ರೆ ಮಾತ್ರ ನಿಮ್ಮನ್ನ ಆ ಒಂದು ಕಾಯ್ದೆ ಒಳಗೆ ಒಳಪಡುವಂತ ಕುರುಬನಂತ ನಾವು ಅನ್ಬೋದು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಆ ಕಾಯ್ದೆ ನಿಮಗೆ ಒಳಪಡುವುದಿಲ್ಲ, ಆ ಕಾಯ್ದೆ ನಿಮಗೆ ಅನ್ವಯಿಸುವುದಿಲ್ಲ. ಅದಕ್ಕೆ ಬಿಡೋದು ಬಿಟ್ಟ ನಿಜವಾದ ಕುರಿಗಾರ ಯಾರಿದ್ದೀರಿ, ನಿಮ್ಮ ಹತ್ತಿರದ ಪಶು ವೈದ್ಯರನ್ನ ಭೇಟಿ ಮಾಡ್ರಿ. ಅವ್ರ ಹತ್ರ ಅಪ್ಲಿಕೇಶನ್ ಸಿಗುತ್ತಾ, ಆ ಅಪ್ಲಿಕೇಶನ್ ಅನ್ನು ತಗೊಂಡೋಗಿ ನಿಮ್ಮ AD ಮತ್ತು DDಗೆ ಸಲ್ಲಿಸ್ರಿ. ಒಂದು ವೇಳೆ ನೀವು ಸಲ್ಲಿಸದೆ ಹೋದ್ರೆ ನಿಮಗೆ ಯಾವುದೇ ನಂತರದೊಳಗೆ ಯಾವುದೇ ಅಂತ ಅನಾನುಕೂಲಗಳಾದ್ರು ಅಥವಾ ಏನೇ ನಿಮ್ಮ ಮೇಲೆ ದೌರ್ಜನ್ಯಗಳಾದ್ರು ಅಥವಾ ಏನೇ ಆದ್ರೂ ಕೂಡ ನೀವು ಆ ಒಂದು ಕಾಯ್ದೆ ಒಳಗೆ ಒಳಪಡುವುದಿಲ್ಲ. ಯಾರಿಗೆ ಗುರುತಿ ಚೀಟಿ ಇದೆಯೋ ಇದ್ದವರಿಗೆ ಮಾತ್ರ ಈ ಕಾಯ್ದೆ ನಮ್ಗೆ ಅನುಕೂಲ ಆಗ್ತದೆ. ಯಾಕಂತಂದ್ರೆ ತಪ್ಪದ ಇಲ್ಲಿವರೆಗೂ ಯಾರು ಮಾಡಿಸಿಲ್ಲ ಅವ್ರು ಮಾಡಿಸ್ಕೊಡ್ರಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಕುರಿಗಾರ ಇಲ್ಲದೆ ಇರೋರು ಈ ಕಾಯ್ದೆಯಲ್ಲಿ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ, ಒಂದು ವೇಳೆ ನೀವೇನಾದ್ರೂ ಸುಳ್ಳ ನಮ್ಮನ್ನು ಕುರಿದಾವ ಅಂತ ಹೇಳಿ ನಿಮ್ಮ ಲೋಕಲ್ ಇರುವಂಥ ವೈದ್ಯರನ್ನ ಹೋಗಿ ಒಂದು ಚೀಲ ಸಿಕ್ಕ ತಗೊಂಡು ಮಾಡ್ಕೊಂಡ್ರಿ ಅಂದ್ರೆ, ನಾಳೆ ಏನಾದರೂ ಕ್ವೈರೀಸ್ ಬಂದ್ರೆ, ಎನ್ಕ್ವೈರಿ ಆದ್ರೆ ಕಂಪಲ್ಸರಿ ಎನ್ಕ್ವೈರಿ ಆಗೇ ಆಗುತ್ತೆ. ಆ ಸಂದರ್ಭದೊಳಗೆ ಏನೋ ಸಿಕ್ಬಿದ್ರೆ ಸೊ ಅಲ್ಲಿ ಇರುವಂಥ ಪಶು ವೈದ್ಯಾಧಿಕಾರಿ ಕೂಡ ಅಲಿಗೇಷನ್ ಆಗುತ್ತೆ ಅವ್ರ ಮೇಲೂ ಕೂಡ. ಸೊ ಹೀಗಾಗಿ ನಿಜವಾದ ಕುರಿಗಾರಿಗೆ ಮಾತ್ರ ಅವರಿಗೆ ಒಂದು ಕರ್ನಾಟಕ ಸರ್ಕಾರ ಗೈಡೆನ್ಸ್ ಕೊಟ್ಟಿದೆ. ಸೊ ನಿಜವಾದ ಕುರಿಗಾರನ ಮಾತ್ರ ಇದಕ್ಕೆ ಆಯ್ಕೆ ಮಾಡಿ ID ಕಾರ್ಡ್ ಗುರುತಿನ ಚೀಟಿಯನ್ನು ಕೊಡ್ಬೇಕಂತೇಳಿ. ಸೊ ಹೀಗಾಗಿ ಈ ಕಾಯ್ದೆ ಒಳಗೆ ನೀವೇನಾದ್ರೂ ಒಳಪಡಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ಗುರುತಿನ ಚೀಟಿ ಬೇಕೇ ಬೇಕು. ಒಂದೂರಿಂದ ಇನ್ನೊಂದೂರಿಗೆ ವಲಸೆಯನ್ನ ಕುರಿಗಾರ ವಲಸೆ ಹೋಗ್ತಿರ್ತಾರ, ಅಲ್ಲಿ ಏನೋ ರಸ್ತೆ ಅಪಘಾತ ಆಗಲಿ ಅಥವಾ ಕುರಿಗಳತನ ಆಗಲಿ, ಅದು ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ದೌರ್ಜನ್ಯ ಆದ್ರೆ, ಸೊ ಬೇರೆ ಬೇರೆ ಏನೇ ಕೆಟ್ಟ ಏನಾದರೂ ಸಮಸ್ಯೆಗಳಾದ್ರೆ ಸೊ ನಮ್ಮನ್ನು ಗುರ್ತು ಮಾಡ್ಲಿಕ್ಕೆ, ಅಥವಾ ಒಂದು ವಲಸೆಯಿಂದ ಒಂದೂರಿಂದ ಮತ್ತೊಂದೂರಿಗೆ ಕುರಿಗಾರ ಔಷಧಿ ತರಕ್ಕೆ ಹೋಗಿರ್ತಾರ, ಸೊ ಅಲ್ಲಿ ಕೂಡ ಈ ಕಾರ್ಡ್ ಇದ್ರೆ ಮಾತ್ರ ಕಡ್ಡಾಯವಾಗಿ ನಿಮ್ಮನ್ನು ಗುರುತು ಮಾಡಿ ಬರುವಂಥ ಸೌಲಭ್ಯಗಳನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತದೆ. ಸೊ ಹೀಗಾಗಿ ದಯವಿಟ್ಟು ತಪ್ಪದ ಎಲ್ಲರೂ ಮೊದಲು ಬಿಡೋದು ಬಿಟ್ಟ, ನಿಜವಾದ ಏನು ಕುರಿಗಾರ ಇದ್ದೀರಿ ಅವ್ರು ಮೊದಲು ಬಿಡೋದು ಬಿಟ್ಟ ಈ ಗುರುತಿನ ಚೀಟಿ ಅಥವಾ ಕುರಿಗಾರ ID ಕಾರ್ಡ್ ಅಂತೇಳಿ ಇದನ್ನ ಮಾಡಿಸ್ಕೊಡ್ರಿ. ಇದರಿಂದ ಅನೇಕ ಲಾಭಗಳನ್ನು ಸಿಗ್ತೈತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಮತ್ತು ಏನಾದರೂ ಹೆಚ್ಚಿನ ವಿಷಯಕ್ಕೆ ಮುಂದಿನ ವಿಡಿಯೋದ ತಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಧನ್ಯವಾದ. ನಮಸ್ತೆ.